ಫೆಬ್ರವರಿ ಈ ತಿಂಗಳು ಬಂದರೆ ಎಲ್ಲರ ತಲೆಯಲ್ಲಿ ಓಡೋದು ಒಂದೇ ವಿಷಯ, ಅದೇ ಫೆಬ್ರವರಿ 14ರಂದು ಆಚರಿಸುವ ವ್ಯಾಲೆಂಟೈನ್ಸ್ ಡೇ, ಅಂದರೆ ಪ್ರೇಮಿಗಳ ದಿನ. ಈ ದಿನವನ್ನು ಯಾವುದೇ ಹಬ್ಬಗಳಿಗೆ ಸೆಡ್ಡು ಹೊಡೆಯೋ ತರ ಆಚರಿಸುತ್ತಾರೆ. ಆದರೆ ಈ ವ್ಯಾಲೆಂಟೈನ್ಸ್ ಡೇ ಹಿಂದಿನ ಸತ್ಯ ಏನು? ಎಲ್ಲಾ ಪ್ರೇಮಿಗಳು ಆಚರಿಸುವ ಈ ವ್ಯಾಲೆಂಟೈನ್ಸ್ ಡೇ ನಿಜವಾಗ್ಲೂ ಪ್ರೇಮಿಗಳ ದಿನಾನ? ಈ ದಿನದ ಹಿಂದೆ ಒಂದು ಕರಾಳ ಸತ್ಯ ಇದೆ. ಈ ವ್ಯಾಲೆಂಟೈನ್ಸ್ ಡೇ ಪ್ರಾರಂಭವಾಗಿದ್ದು ಯುರೋಪ್ ನಲ್ಲಿ, ಆದರೆ ಭಾರತೀಯರು ಆಚರಿಸಲು ಪ್ರಾರಂಭಿಸಿದರು. ಆದರೆ ಬಹಳ ಜನಕ್ಕೆ ಇದರ ಹಿನ್ನೆಲೆ ಗೊತ್ತಿರಲ್ಲ. ರೋಮ್ ನಲ್ಲಿ ವ್ಯಾಲೆಂಟೈನ್ ಅಂತ ಒಬ್ರು ಪಾದ್ರಿ ಇದ್ರು. ಅವರಿಗಿದ್ದ ಆಸೆ ಪ್ರೀತಿಗೆ ಉತ್ತೇಜನ ಕೊಡೋದು ಮತ್ತು ಎಲ್ಲರಲ್ಲೂ ಪ್ರೀತಿ ಹರಡಿಸುವುದಾಗಿತ್ತು. ಆದರೆ ಅದೇ ಸಮಯದಲ್ಲಿ ಈ ಪ್ರೀತಿ ವಿವಾಹವನ್ನು ದ್ವೇಷಿಸುವ ರಾಜ ಇದ್ದ. ಈ ಪ್ರೀತಿ ಮದುವೆಯಿಂದ ಗಂಡಸಿನ ಬುದ್ಧಿ ಮತ್ತು ಶಕ್ತಿ ಎರಡೂ ಕಮ್ಮಿಯಾಗುತ್ತದೆ ಎಂಬುದು ಅವನ ಮಾತಾಗಿತ್ತು. ಆದರೆ ಈ ಮಾತನ್ನು ವ್ಯಾಲೆಂಟೈನ್ ವಿರೋಧಿಸಿ ಕೆಲವರ ಮದುವೆಯನ್ನು ಯಾರಿಗೂ ಗೊತ್ತಾಗದೆ ಮಾಡಿಸಿದರು. ಯಾವಾಗ ಈ ವಿಷಯ ರಾಜನಿಗೆ ಗೊತ್ತಾಯಿತೋ ಆಗ ಫೆಬ್ರವರಿ 14ನೇ ದಿನವೇ ವ್ಯಾಲೆಂಟೈನ್ ನನ್ನು ಗಲ್ಲಿಗೇರಿಸಿ ಬಿಟ್ಟನು ಮತ್ತು ಯಾರಿಗೆ ವ್ಯಾಲೆಂಟೈನ್ ಮದುವೆ ಮಾಡಿಸಿದರೋ ಅವರೆಲ್ಲ ಸೇರಿ ಈ ದಿನವನ್ನು ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸಲು ಪ್ರಾರಂಭಿಸಿದರು. ಈ ವಿಡಿಯೋನ ನಿಮ್ ಕಮಿಟೆಡ್ ಫ್ರೆಂಡ್ಸ್